ಕುಮಾರ್ ಅಂತ ಕೂಗಿ ಕುಮಾರ ವಿಡಿಯೋ ಮಾಡಿದ್ದಾರೆ. ನೀನ ಮಾತಾಡಿದ್ದಾರೆ ಬೇರೆ ಯಾರೋ ಇಲ್ಲ ಕುಮಾರಣ್ಣ ಇಬ್ಬರು ಬಸ್ಸಲ್ಲಿ ಆಗಿದೆ. ಬಸ್ ಎಲ್ಲ ಆಪರೇಷನ್ ಮಾಡಿಸಿದೆ ಗೌರ್ಮೆಂಟ್ ಅದೇ ಎಲ್ಲ ಇದಾಯ್ತಲ್ಲ. KRS ರೋಡಲ್ಲಿ ಐತಲ್ಲ ಸರ್, ಈಗ ಹೊಸ್ತು ಅಲ್ಲಿ ಅವರ ನಿಮ್ಮ ಈ ಮನೆ ಓನರ್ ಪಾಂಡವಪುರದ ಫೋನ್ ನಂಬರ್ ಇದೆಯಾ? ಐತೆ ಸರ್. ಫೋನ್ ತಗೊಳ್ಳಿ. ಅದೇ ಇಲ್ಲಿಂದ ಅವ್ರು ಅಲ್ಲಂಗೆ ಹೋಗೋರು ಇಲ್ಲಂಗೆ ಮನೆ ಕೊಟ್ಟವ್ರು. ಅವರು ಮೊದಲೆಲ್ಲ ಇಲ್ಲೇ ಇದ್ದಿದ್ದು ಸರ್. ನಮ್ಮ ತಾಯಿ ತೀರೋದ್ಮೇಲೆ ಎಲ್ಲ ಅಲ್ಲಿ ಹೋಗಿ ಸೇರ್ಕೊಂಡ್ರು ಸರ್. ಫೋನ್ ನಂಬರ್ ಇದೆ ನಂಬರ್ ನಮಗೆ ಕೊಡಿಲ್ಲ. 53 93 25 53. ಸರಿ ಮಾಡಿ. ಶುಗರ್ ಇದೆಯಾ? ಏನಿಲ್ಲ, ಇದೆಲ್ಲ ವಾಸ ಐತೆ. ಬೆಳೆದು ಇರೋ ಇದು ನಟ್ಟು ಇದು ಎಲ್ಲ ಇದೈತೆ. ನಾನು ಹೇಳ್ತೀನಿ, ಒಂದು ಟ್ರ್ಯಾಕ್ಟರ್ ಹೋಗಿ ನೋಡ್ತೀಯ? ಬಸ್ಸು ಅದಕ್ಕೆ ಇದಾಗಿ ಹೋಗಿದ್ದೆ. ಮಾಂಸ ಬೆನ್ನೆಲ್ಲ ಕೂದು ಮಾಂಸ ಇಲ್ಲ. ಹಿಂದ್ಗಡೆ ಬೆನ್ಗೂ ಏಟಾಗಿದೆ. ಮಾಂಸ ತೆಗೆದು ಇಲ್ಲಿಗೆ ಹಾಕವ್ರೆ. ಈಗೆಲ್ಲ ಮತ್ತೆ ಜೀವನಕ್ಕೆ ಏನ್ ಮಾಡಿದೀವಿ? ನಮ್ಮ ಅಪ್ಪಗೆ ಇರ್ಬೇಕು, ಇವ್ರಿಗೆ ಹೋಲ್ಸಿದವ್ರೆ ಮನೇಲಿ. ಹಲೋ, ನಾನು ಕುಮಾರಣ್ಣ ಮಾತಾಡ್ತೀನಿ. ಅದು ಏನಿಲ್ಲ, ಅದು ಇಲ್ಲಿ ನಿಮ್ಮ ನಂಜನಗೂಡಲ್ಲಿ ಹುಲ್ಲಳ್ಳಿಲಿ ನಿಮ್ದೊಂದು ಮನೆ ಇದೆಯಲ್ಲ, ಬಾಡಿಗೆ ಕೊಟ್ಟಿದ್ದೀರಿ. ಈಗ ನಾನು ಫೋನ್ ಮಾಡಿದ್ದ ಇದರಲ್ಲಿ ಗೊತ್ತಾಯ್ತು ವಿಷಯ ಟಿವಿಲಿ. ಈಗ ಒಂದು ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಒಂದು 2-3 ವರ್ಷಕ್ಕೆ ಲೀಸಿಗೆ ಕೊಡಿ. ಪಾಪ ಅವ್ರ ಅಲ್ಲಲ್ಲ, ಒಂದು 2 ವರ್ಷ ನೀವು ಮುಂದಕ್ಕೆ ಹಾಕೊಂಡ್ರೆ ನಿಮಗೆ ಲೀಸ್ ಎಷ್ಟು ಹೇಳ್ತಾ ಇದ್ದೀರಿ? ಹಲೋ, ಎಷ್ಟು ಹೇಳ್ತಾ ಇದ್ದೀರಿ ರೇಟು? ಇಲ್ಲಿ 20 ಲಕ್ಷ. ಸರಿ ಸರಿ, ಆಯಿತು, ನೋಡೋಣ. ಒಂದು ತಿಂಗಳು ಟೈಮ್ ಕೊಡಿ. ಸರಿ ಆಯಿತು. ಓಕೆ, ಸರಿ ಸರಿ ಸರಿ, ಓಕೆ ಓಕೆ ಓಕೆ, ಆಯ್ತು. ಯಾರೋ ಮನೆ ಮಾರ್ತಾರಂತೆ. ಬೇರೆ ಕಡೆ ಯಾವ್ದಾರು ಇದು ಹುಟ್ಟೂರು ಇದೆ, ಇಲ್ಲೇ ಇರಬೇಕು. ಇಲ್ಲಿ ಯಾರು ನನಗೆ ನೋಡ ಟ್ರೈ ಮಾಡ್ತೀವಿ. ನಮಗೆ ಸರ್ಕಾರದಲ್ಲಿ ಮನೆ ಕೊಡೋ ಸೈಟು ಕೊಡೋಕ್ಕಾಗಲ್ಲ, ಮನೆನೂ ಕೊಡೋಕ್ಕಾಗಲ್ಲ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ನಾನೆಲ್ಲ ಚೆಕ್ ಮಾಡಾಯ್ತು. ಇನ್ನೂ 1 ವರ್ಷ 2 ವರ್ಷದವರೆಗೆ ಸೈಟ್ ಅಲಾಟ್ಮೆಂಟು ಕೊಡಲ್ಲ, ಮನೆನೂ ಕೊಡಲ್ಲ, ದುಡ್ಡಿಲ್ವಂತೆ. ಆ ದೃಷ್ಟಿಯಿಂದ ನಾನು ಏನು ಯೋಚನೆ ಮಾಡೋದು, ನಾವು ಯಾರಾದರೂ ಲೀಸಿಗೆ ಮನೆ ಕೊಡ್ತೀವಿ, ಹುಡುಕಿ ನೀವು ಬೇಕಾದ್ರೆ ಅವರಿಗೆ ನಾವು ದುಡ್ಡು ಕೊಟ್ಟರೆ ಒಂದು 5 ವರ್ಷಕ್ಕೆ ಅಂತ ಲೀಸಿಗೆ ತಗೊಂಡು, ಇಲ್ಲ 3 ವರ್ಷಕ್ಕೆ ತಗೊಳ್ಳಿ. ಮುಂದೆ 2 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ. ಬಂದ ಮೇಲೆ ಆಮೇಲೆ ಏನಾದರೂ ಸರ್ಕಾರದಲ್ಲಿ ಮಾಡ್ಬೋದು.
ಈ ಸರ್ಕಾರದಲ್ಲಿ ಡಿ ಸಿಗೆ ಎಲ್ಲರಿಗೂ ಈಗಾಗಲೇ ಮಾತಾಡ್ಕೊಂಡೇ ಬಂದೆ, ಸೈಟು ಇಲ್ಲ, ಮನೆನೂ ಕೊಡೋಕ್ಕಾಗಲ್ಲ, ಇನ್ನೂ 1 ವರ್ಷ ಏನು ಮನೆ ಕೊಡೋಲ್ಲ ಅಂತ. ಇದು ಪರಿಸ್ಥಿತಿ. ಆ ದೃಷ್ಟಿಯಿಂದ ಯಾರಾದರೂ ಲೀಸ್ಗೆ ಮನೆ ಕೊಡೋದಾದರೆ, ಇಲ್ಲ ಊರೊಳಗೆ ಏನಾದರೂ ಬೇಕಾದ್ರೆ ಹುಡುಕಿ ಏನಾದರೂ ಒಂದು ಇದರಲ್ಲಿ ಕೊಟ್ಟರೆ ದುಡ್ಡು ನಾನು ಕೊಡ್ತೀನಿ. 2 ವರ್ಷಕ್ಕೋ 3 ವರ್ಷಕ್ಕೆ ಕೊಡಲಿ. ಪ್ರತಿ ತಿಂಗಳು ಕೊಡೋದಕ್ಕಿಂತ, ಬಾಡಿಗೆ ಕೊಡೋದಕ್ಕಿಂತ ಯಾರಾದರೂ ಲೀಸಿಗೆ ಕೊಟ್ಬಿಟ್ರೆ ಆ ಲೀಸ್ ಅಮೌಂಟ್ ಏನು ಹೇಳ್ತಾರೆ ಕೊಡ್ತೀನಿ. ಆಯಿತಾ? ಅವರೊಂದು 3 ವರ್ಷ ಇರಲಿ. ಆಮೇಲೆ ಮನೆ ಸರ್ಕಾರ 200% ಬರುತ್ತೆ ಮಾಡಿಸ್ಕೊಡೋದು. ಈ ಸರ್ಕಾರದಲ್ಲಿ ಒಂದು ಮನೆ ಕೊಡೋ ಪರಿಸ್ಥಿತಿ ಇಲ್ಲ. ನಾನೆಲ್ಲ ಚೆಕ್ ಮಾಡ್ಕೊಂಡಾಯ್ತು. ನಮ್ಮ ಮಾಧ್ಯಮ ಸ್ನೇಹಿತರು ಇಲ್ಲೇ ಇರಬೇಕು. ಇದೇ ಇರೋ ಪರಿಸ್ಥಿತಿ. ಯಾಕೆಂದರೆ ಪಾಪ ನನಗೆ ಬೇಜಾರಾಗಿದ್ದು, ಅವನು ಯಾರೋ ಪಾಪ ಹುಡುಗ ಒಂದು ವಿಡಿಯೋ ಮಾಡಿದ, ಮಾಡಿ ಈ ಥರ ಕುಮಾರಣ್ಣವ್ರಿಗೆ ಈ ವಿಡಿಯೋ ನೋಡಿದ್ರೆ ಗಮನಕ್ಕೆ ತನ್ನಿ ಅಂತೇಳಿ. ಅದು ನಮ್ಮ ಸತೀಶ್ ನನಗೆ ಮೊನ್ನೆ ಹೋದ ವಾರ ತೋರಿಸ್ದೆ. ಅದರ ಮೇಲೆ ಆಗ್ತೀನಿ ನಮ್ಮ ಸುಮಾರು ಜನ ಅಂದ್ರಂತೆ ಸರ್, ನಿಮಗೆ ಶೇರ್ ಮಾಡಿದ್ರೆ ಅವ್ರು ಬಂದು ಹೆಲ್ಪ್ ಖಂಡಿತ ಮಾಡ್ತಾರೆ, ಅವ್ರಿಗೆ ಮಾಡಿ ಅಂತ ಅವ್ರ ಜೊತೆಲಿ ಅಂದ್ರಂತೆ. ಅದಕ್ಕೆ ನಿಮ್ಮ ಹೆಸರು ಹೇಳಿ ಅವ್ರು ಮಾಡಿದ್ರು ಸರ್. ಇಮ್ಮಿಡಿಯೇಟಾಗಿ ಹರೀಶ್ಗೂ ಹೇಳಿದ್ದೀನಿ, ಮುಂದೆ ಊಟಕ್ಕೂ ಹೇಳಿದ್ದೀನಿ, ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಇಲ್ಲೇ ಊರೊಳಗೆ ಸಿಕ್ಕಿದ್ರೆ ನೋಡಿ ಒಂದು ಭಾಗ ಇವರು ಒಂದು ಇಲ್ಲೊಂದು ಅಂಗಡಿ ಹಾಕ್ಬಿಟ್ಟಿದೆ, ಒಂದು ಜಾಗ ಹುಡುಗಿಸೋಣ, ಒಂದು ಅಂಗಡಿಗೆ ಏನಾದರೂ ಪಂಚಾಯತಿಂದ ಅವ್ರ ಒಂದು ಅಂಗಡಿ ಹಾಕಲಿಕ್ಕೆ ಒಂದು ಸಣ್ಣ ಈಗ ಇಬ್ಬರಿಗೆ ಆಗಿದೆ ಸರ್. ಈ ವರ್ಷ ಇಬ್ಬರಿಗೆ 1 ಲಕ್ಷ ಶಾಂಕ್ಷನ್ ಆಗಿದೆ ಸರ್. ಈಗ ರೀಸೆಂಟ್ ಸ್ಕೂಟರ್ ಕೊಟ್ಟಿದ್ದೀವಲ್ಲ ಅಂತ ಇದಾಗಿತ್ತು ಸರ್. ಈಗ ಒಂದು ಅಂಗಡಿ ಹಾಕೊಂಡ್ರೆ ಫಸ್ಟ್ ಪ್ರಿಫರೆನ್ಸ್ ಸರ್ಕಲಲ್ಲಿ ಉಂಟು. ಅದಾದ ಇಲ್ಲದೆ ನಾವು ಏನು ಮಾಡಿದ್ರು ಜೀವನಕ್ಕೆ ಸಂಪಾದನೆ ಮಾಡಿದ್ರೆ ಅವ್ರಿಗೆ ಬದುಕತ್ತೆ. ಪಂಚಾಯತಿಯಿಂದ ಪರ್ಮಿಷನ್ ಜಾಗಕ್ಕೆ ಒಂದು ಪರ್ಮಿಷನ್ ಕೊಡಿಸಿ. ಪಿ ಡಿ ಒ ನಾವು ಇದು ಮಾಡ್ತಿದ್ದೆ, ವಿಡಿಯೋ ಮಾಡ್ತೀವಿ. ಪಿ ಡಿ ಒ ಅವ್ರು ಬಂದಿದ್ರು ಸರ್, ಇಲ್ಲಿ ಉಳ್ಳಾಳಿ ಪಿ ಡಿ ಒ ಮತ್ತು ನಂಜನಗೂಡು ಪಿ ಡಿ ಅವರು. ಅದೇನೇ MLA ಅವ್ರು ಫೋನ್ ಮಾಡಿದ್ರು, ಹೋಗಿ ಹುಡುಗಿ ನೋಡಿ ಅಂತ ಅಂದರು.